ವಿದ್ಯಾರ್ಥಿಗಳೇ, ಇದನ್ನು ಹೆಂಗೆ ಮಾಡಬೇಕು, ಹೆಂಗೆ ತಿಳ್ಕೊಬೇಕು, 11ರಿಂದ ಭಾಗಿಸಲ್ಪಡುವ ಸಂಖ್ಯೆ ಹೆಂಗೆ ಕಂಡುಹಿಡಿಬೇಕು ಅನ್ನೋದನ್ನ ತಿಳಿಸ್ನು ಲಕ್ಷ ಕೊಟ್ಟು ನೋಡಿ. ಇಲ್ಲೇ 11ರಿಂದ ಭಾಗವಾಗುವ ಸಂಖ್ಯೆಗಳನ್ನು ಹೇಗೆ ಕಂಡುಹಿಡಿಯಬೇಕು? ಯಾವುದೇ ಸಂಖ್ಯೆ ಬೆಸಸ್ಥಾನ ಮತ್ತು ಸಮಸ್ಥಾನದಲ್ಲಿರುವ ಅಂಕೆಗಳ ಮೊತ್ತಗಳ ವ್ಯತ್ಯಾಸ 0 ಆದರೆ ಅಥವಾ ವ್ಯತ್ಯಾಸವು 11ರಿಂದ ಭಾಗಿಸಲ್ಪಟ್ಟರೆ ಆ ಸಂಖ್ಯೆಯು 11ರಿಂದ ಭಾಗಿಸಲ್ಪಡುತ್ತದೆ ಅಂತ ಹೇಳ್ತಾರೆ. ಆಮೇಲೆ ಇದನ್ನ ಹೆಂಗೆ ಮಾಡಬೇಕು ಅನ್ನೋದು ನಿಮ್ಮದಾಯ್ತು. ಇವೆಷ್ಟು ನೋಡ್ರಿ, 1 2 3 4 5 6 ಎ ಬಿ ಹಾಕೊಂಡು ಬಿಡ್ರಿ. ಎ ಬಿ ಎ ಬಿ ಎ ಬಿ ನೋಡಿ, ಎ ಬಿ ಹಾಕೊಡ್ರಿ. 1 2 3 4 5 6 ಅದು ಇಲ್ಲಿ ಅಂಕಿ ಎಷ್ಟು? 1 2 3 4 5 6. ಎ ತಳಗ 6, ಬಿ ತಳಗ 3, ಎ ತಳಗ 5, 8 3 3. ಎಗಳ ಮೊತ್ತ ಮೊದಲು ಕೂಡಿಸ್ಕೋರಿ. 6 1 5 11, 11 1 3 ಎಷ್ಟಾಯ್ತು? 14. ಎಗಳ ಮೊತ್ತ ಎಷ್ಟಾಯ್ತು? 14. ಮೈನಸ್ ಬಿಗಳ ಮೊತ್ತ 3 3 1 3 1 8 11, 11 1 3 14. ನೋಡಿ, ಎಗಳ ಮೊತ್ತ ಬಿಗಳ ಮೊತ್ತ ಒಂದೇ ಆದರೆ ಏನು ಅದು 11ರಿಂದ ಭಾಗ. ಎ ಮತ್ತೂ ಅಷ್ಟೇ ಆಯ್ತು, ಬಿನೂ ಅಷ್ಟೇ ಆಗ್ತದೆ. ಇದ್ರ ವ್ಯತ್ಯಾಸ ಏನಾಯ್ತು? 0 ಆಯ್ತು. ಅಂದ್ರೆ ಇದು 11ರಿಂದ ಭಾಗ ಹೋಗ್ತದ ಅಂತ ತಿಳ್ಕೋಬೇಕು. 11ರಿಂದ ಭಾಗ ಹೋಗು ಸಂಖ್ಯೆ ಬಾಯ್ಲೆ ಹೆಂಗೆ ಮಾಡಬೇಕು ನೋಡಿ. ಒಂದು ಸಂಖ್ಯೆ ಬಿಟ್ಟು ಎಣಿಸ್ಬೇಡ್ರಿ. 6 5 11, 11 1 3 14, 3 1 8 11 1 3 14. ಸಮಸ್ಥಾನಗಳ ಮೊತ್ತ ಬೆಸಸ್ಥಾನಗಳ ಮೊತ್ತ ಒಂದೇ ಆಗಿದ್ದರೆ ಅವುಗಳ ವ್ಯತ್ಯಾಸ 0ನೇ ಇರ್ತದೆ. ಹಿಂಗೆ ನೀವು ಗಣಿತಗಳನ್ನು 11ರಿಂದ ಭಾಗಿಸಲ್ಪಡುವ ಸಂಖ್ಯೆಯನ್ನು ನಾವು ಕಂಡುಹಿಡಿಬೇಕು. ಉದಾಹರಣೆಗಳನ್ನು ಭಾಳ ಕೊಟ್ಟಾನ. ಈಗ ನೋಡಿ, ಅವೆಲ್ಲ ಎ ಬಿ ಹಾಕೋದು ಕೂಡೋದಕ್ಕಿಂತ ಡೈರೆಕ್ಟಾಗಿ ನೋಡ್ರಿ. 9 1 2 11 ಎ ಬಿ ನೋಡ್ರಿ. ಎ ಬಿ ಎಗಳ ಮೊತ್ತ ನೋಡ್ರಿ 9 1 2 11 ಆಯ್ತು. ಬಿಗಳ ಮೊತ್ತನೂ 11 ಆಯ್ತು. 11ರಾಗ 11 ಕಳೆದ್ರೆ ಎಷ್ಟಾಯ್ತು? 0 ಆಯ್ತು. ಹೋಗ್ತದೆ. 9 4 27, 9427 11ರಿಂದ ಭಾಗ ಹೋಗ್ತದ ಅಂತ ತಿಳ್ಕೊಬೇಕು. ಎರಡನೇ ನೋಡಿ, ಎ ಬಿ ಗುರ್ತ ಮಾಡ್ಕೊಳ್ಳೋದು ಮನುಷ್ಯನಾಗ. ನಾನು ನಿಮ್ಗೆ ಗುರ್ತ ಅಲ್ಲಿ ಅಂತ ಹಾಕಿನಿ. ಎ ಬಿ ನೋಡಿ, ಎಗಳ ಮತ್ತೆ ಎಷ್ಟದ? 9 1 8 17. ಭಾಳ ಸರಳ ಇದು. ಎಗಳ ಮತ್ತೆ ನೋಡ್ರಿ 9 1 8 17 ಆಯ್ತು. ಬಿಗಳ ಮತ್ತೆ ಎಷ್ಟು ಆಯ್ತು ನೋಡ್ರಿ? 5 1 1 5 6 ಆಯ್ತು. 17ರಾಗ 6 ಕಳೀರಿ, ಎಷ್ಟು ಬಂತ? ಎಷ್ಟು ಉಳಿತು? 11 ಉಳಿತಿದ್ದು. 11ರಲ್ಲೇ ಭಾಗ ಹೋಗ್ತದಿಲ್ಲ ನೋಡ್ರಿ. ಅಂದ್ರೆ 8195 ಇದು 11ರಿಂದ ಭಾಗ ಹೋಗ್ತದ. ಎಗಳ ಮತ್ತು ಬಿಗಳ ಮೊತ್ತಗಳ ವ್ಯತ್ಯಾಸವು 11ರಿಂದ ಭಾಗಿಸಲ್ಪಟ್ಟರೆ ಹೋದ್ರೆ ನೋಡಿ, ವ್ಯತ್ಯಾಸವು 11ರಿಂದ ಭಾಗಿಸಲ್ಪಟ್ಟರೆ ಆ ಸಂಖ್ಯೆಯು 11ರಿಂದ ಭಾಗಿಸಲ್ಪಡುತ್ತದೆ. ಈ ನಿಯಮ ಇದಕ್ಕೆ ಅನ್ವಯಿಸ್ತವೆ. ಏನು? ಎಗಳ ಮತ್ತು ಬಿಗಳ ಮೊತ್ತ ವ್ಯತ್ಯಾಸವು 11ರಿಂದ ಭಾಗಿಸಲ್ಪಟ್ಟರೆ ಆ ಸಂಖ್ಯೆ 11ರಿಂದ ನಿಶೇಷವಾಗಿ ಭಾಗಿಸಲ್ಪಡುತ್ತದೆ ಅಂತ ತಿಳ್ಕೊಬೇಕು. ನೋಡ್ರಿ, ಎ ಬಿ ಎಗಳ ಮತ್ತೆ ಎಷ್ಟಾಯ್ತು ನೋಡ್ರಿ? 8 1 9 17 ಇಟ್ರಿ. ಬಿಗಳ ಮತ್ತೆ ನೋಡ್ರಿ 5 1 1 5 6. 17ರಾಗ 6 ಕಳೆದ್ರೆ 11 ಆಗ್ತದೆ. ವ್ಯತ್ಯಾಸ 11ರಲ್ಲೇ ಭಾಗ ಹೋಗ್ತದಿಲ್ಲ. ಅಂದ್ರೆ ಈ ಸಂಖ್ಯೆ 8195 ಏನದ 11ರಿಂದ ಭಾಗ ಹೋಗ್ತದ. ನೋಡ್ರಿ ಇಲ್ಲೇ ನೋಡ್ರಿ. ಈಗ ಎಗಳ ಮತ್ತೆ ಇವು ತಿಳ್ಕೊಬೇಕು ಮೊದಲು. ಎ ಬಿ ಎಗಳ ಮೊತ್ತ ನೋಡ್ರಿ. ಎ ಅಂದ್ರೆ 9 1 6 15 ಮೈನಸ್ 3 1 4 15ರ 4 ಆದ್ರೆ 11. ಇದು 11ರಲ್ಲೇ ಭಾಗ ಹೋಗ್ಯದಂದ್ರೆ 6193 ಸಹಿತ 11ರಿಂದ ಭಾಗ ಹೋಗ್ತದ. ನೋಡಲ್ಲ, 9 6 15, 15ರ 4 ಕಳೀರಿ 11 ಉಳಿತು. 11ರಲ್ಲೇ ಭಾಗ 11ರಲ್ಲೇ ಹೋಗ್ತದ. ಹಂಗಾರೆ
ಇದು 11ರಲ್ಲೇ ಭಾಗ ಹೋಗ್ತದೆ ಅಂತ ತಿಳ್ಕೊಬೇಕು. ಈ ಬಾಧ್ಯತೆ ನಿಯಮಗಳನ್ನು ಭಾಳ ಪರ್ಫೆಕ್ಟ್ ತಿಳ್ಕೊಬೇಕು. ಆಮೇಲೆ ಯಾವ ಸಂಖ್ಯೆಯನ್ನು ಕೂಡಿಸಿದರೆ ಚೌಕ್ ಬಂದು ಬಿಡ್ತದ, ಅವು ಮಾದರಿಗಳು ಬರ್ತಾವ. ನಾಳೆ ನಿಮಗೆ 11ರಿಂದ ಭಾಗಿಸಲ್ಪಡೋ ಸಂಖ್ಯೆ ಯಾವುದು ಕಂಡಿಡ್ರಿ ಅಂತ 4 ಕೊಟ್ಟಿರ್ತಾನ. ಆಮೇಲೆ ಏನ್ ಮಾಡ್ತಾನ, ಒಂದು ಚೌಕ್ ಹಾಕ್ತಾನ, ಇದಕ್ಕೆ ಜಾಗ ಖುಲ್ಲಾ ಬಿಟ್ಟಿರ್ತಾನ. ಆ ಚೌಕದಲ್ಲಿ ಇರಬೇಕಾದ ಕನಿಷ್ಠ ಸಂಖ್ಯೆ ಯಾವುದು ಅಂತ ಕೇಳ್ತಾನ. ಮತ್ತೆ ಅಂತ ಪ್ರಶ್ನೆಗಳನ್ನ ಸರಿಯಾಗಿ ನೀವು ನೋಡದೆ ಬೀಳ್ತಕ್ಕಂಥ ಗಣಿತಗಳೇ ಇವೆ. ಆಮೇಲೆ ರೀತಿಯ ಗಣಿತಗಳು ಇರ್ತವೆ. ಇಂಥ ಒಂದು ಕನಿಷ್ಠ ಏನಿಲ್ಲ ಅಂದ್ರು ಇಲ್ಲಿ ಈ ಚೌಕದಲ್ಲಿ ಇರಬೇಕಾದ ಸಂಖ್ಯೆಯನ್ನು ಕಂಡುಹಿಡಿಬೇಕಾದ್ರೆ ಎಗಳ ಮೊತ್ತದ ಬಿಗಳ ಮೊತ್ತ ಕಳೆದು ಬಿಡ್ರಿ, ಯಾವ ಅಂಕೆ ಇರಂಗಿಲ್ಲ ಅದೇ ಅಂಕೆ ಅದರಾಗ ಇಟ್ಟು ಬಿಡ್ರಿ, ಮುಗಿದು ಹೋತು. ಯಾಕೆ ವ್ಯತ್ಯಾಸ 0 ಮಾಡ್ಕೊಂಡು ಬಿಡ್ಬೇಕು ನೀವು, ಅಲ್ಲಿ ಬರ್ತಾವಂತ ಲೆಕ್ಕಗಳು ನೋಡ್ರಿ. 7 ಎ ಬಿ ಎ ಬಿ 0 ಅದ, ಎಗಳ ಮೊತ್ತ ಎಷ್ಟದ 11 ಅದ. 7 4 11 11ರ 0 ಕಳೆದ್ರೆ 11, 11ರಲ್ಲೇ ಭಾಗ ಹೋಗ್ತದೆ. 704 ಏನದ 11ರಲ್ಲೇ ಭಾಗ ಹೋಗ್ತದ. ಮಾಡಿ ನೋಡ್ರಿ, ಅವೆಲ್ಲ ಭಾಗಿಸಿ ನೋಡ್ರಿ ಅವತ್ತನ್ನೆಲ್ಲ ನೀವು. 11 6 66, 11 4 44. ಆಮೇಲೆ ಇಲ್ಲ ನೋಡಿ 8 7 15, 15ರ 4 ಕಳೀರಿ 11 ಬಂತು, 11ರಲ್ಲೇ ಭಾಗ ಹೋಗ್ತದ. 11 7 77, 7 ಉಳಿತು, 11 7 77, 847 ಏನಾಯ್ತು ನೋಡ್ರಿ. ಎ ಬಿ ಎಗಳ ಮೊತ್ತ 15 ಮೈನಸ್ 4, ಇದನ್ನು ಕಳೀರಿ, 11 ಬಂತು ವ್ಯತ್ಯಾಸ, 11ರಲ್ಲೇ ಭಾಗ ಹೋಗ್ತದ ಅಂದ್ರೆ ಇದು 11ರಲ್ಲೇ ಭಾಗ ಹೋಗ್ತದ ಅಂತ ತಿಳ್ಕೊಂಡು ಇಲ್ಲಿ ಏನ್ ಮಾಡ್ತಾನೆ, ಚೌಕಗಳು ಹಾಕಿ ಬಿಡ್ತಾನೆ. ಇಲ್ಲಿ ಒಳಗೊಮ್ಮೆ ನಿಮ್ಮ ಚೌಕ್ ಹಾಕಿರ್ತಾನೆ. ಅಂದ್ರೆ ಮಾದರಿ ನೋಡೋಣ, ಈಗ ಮೊದಲು ಮಾಡಿ ನೋಡೋಣ. ಎ ಬಿ ಎ ಬಿ ಎ ಅದ, ಆ ಅಂಕೆಗಳನ್ನು ತುಂಬ್ಕೊರಿ. 7 1 9 2 9. ಎಗಳ ಮತ್ತೆ ಎಷ್ಟದ ನೋಡ್ರಿ, 9 1 7 16, 16 1 9 25 ಆಯ್ತು. ಬಿಗಳ ಮತ್ತೆ ನೋಡ್ರಿ 1 1 2 3 ಆಯ್ತು, 3 ಕಳೀರಿ ಬರೋಬ್ಬರಿ ಏನು 25 3 ಆದ್ರೆ 22 ಆಯ್ತು. 11ರಲ್ಲಿ ಭಾಗ ಹೋಗ್ತದಿಲ್ಲ ನೋಡ್ರಿ ಇದು. ಅಂದ್ರೆ ಈ ಸಂಖ್ಯೆನು ಏನಾಗ್ತದೆ 11ರಿಂದ ಭಾಗ ಹೋಗ್ತದ ಅಂತ ತಿಳ್ಕೊಬೇಕು. ಆಕಸ್ಮಿಕವಾಗಿ ಏನಾದರೂ ನಿಮಗೆ ಇಲ್ಲೊಂದು ಚೌಕ್ ಇಟ್ಟಿದ್ದ ಅಂತ ತಿಳ್ಕೊರಿ, ಸುಮ್ಮನೆ ನೋಡ್ರಿ. 7 1 9 ಚೌಕ 9. ಏನ್ ಮಾಡ್ತಾನಲ್ಲೇ, ಈ ಚೌಕದಲ್ಲಿ ಇರಬೇಕಾದ ಸಂಖ್ಯೆ ಯಾವುದು ಅಂತ ಕೇಳ್ತಾನೆ. ಬಹಳ ಹುಷಾರ್ಲೆ ನೋಡ್ರಿ, ಇದು ಬೀಳುತ್ತದೆ, ಡೆಫಿನೆಟ್ ಬೀಳುತ್ತದ. ನಿಮಗೆ ಬಿಡಿಸಿ ತೋರಿಸಿದ ನಾನು. ಯಾಕಂದ್ರೆ ಈ ಸಂಖ್ಯೆ ನೀವು ಕಂಡುಹಿಡಿಬೇಕಾಗಿದೆ. ಏನು ಕಂಡುಹಿಡಿಬೇಕಾದ್ರೆ 2 ಬರಬೇಕಾಗಿದೆ. ಈ 2 ಬರಬೇಕಾದ್ರೆ ನೀವು ಏನು ಮಾಡಬೇಕು ಅದನ್ನು ನೀವು ತಿಳ್ಕೋಬೇಕು. ಚೌಕದಲ್ಲಿ ಇರಬೇಕಾದ ಸಂಖ್ಯೆ ಹೆಂಗೆ ಕಂಡುಹಿಡಿಬೇಕು, ಅಲ್ಲಿ 4 ಅಂಕಿಗಳು ಇಟ್ಟಿರ್ತಾನ. ಯಾವ ಅಂಕಿ ಇಟ್ರು ಅದು 11ರಲ್ಲೇ ಭಾಗ ಹೋಗೋದಿಲ್ಲ, ಆ ಭಾಗ ಹೋಗೋ ಅಂಕಿನೇ ಇಟ್ಟಿರ್ತಾನ ನಾವು. ಇದನ್ನ ಹೆಂಗೆ ಕಂಡುಹಿಡಿಬೇಕಂದ್ರೆ ಎಗಳ ಮೊತ್ತ ತಕ್ಕೋರಿ ನೋಡಿ. ಎಗಳ ಮೊತ್ತ ಎ ನೋಡ್ರೆ ಹುಷಾರ್, ಎ ಬಿ ಎ ಯಾವುದು ಖಾಲಿ ಆಗ್ಯದ ಜಾಗ ಅದನ್ನ ನೋಡ್ರಿ, ಅದು ಭಾಳ ಇಂಪಾರ್ಟೆಂಟ್. ಬಿ ಜಾಗ ಖಾಲಿ ಆಗ್ಯದ, ಆಮೇಲೆ ಬಿ ಜಾಗ ಖಾಲಿ ಆತನ ಎಗಳ ಮೊತ್ತ ತಕ್ಕೋರಿ. ಬಿ ಜಾಗ ನಿಮಗೆ ಖಾಲಿ ತೋರಿಸ್ಲಿಕ್ಕತ್ತದ. ಎ ಬಿ ಎ 11ರಿಂದ ಭಾಗ ಹೋಗ್ಬೇಕಾದ್ರೆ ಚೌಕದಲ್ಲಿ ಇರಬೇಕಾದ ಸಂಖ್ಯೆ ಯಾವುದು, ಬಿ ಚೌಕ್ ತೋರಿಸ್ತದೆ. ಎಗಳ ಮೊತ್ತ ತಕ್ಕೋರಿ ನೋಡ್ರಿ. ಎಗಳ ಮೊತ್ತ 9 1 7 16, 16 1 9 ಎಷ್ಟು 25. 25 ಆತಲ್ಲ. ಈಗ ಏನು ಮಾಡಬೇಕು, ಇದರಾಗ 1 ಕಳೀರಿ. ಇದು ಬಿ ಅದಲ್ಲ, 2 ಅವ ಬಿ. ಇದರಾಗ ಮೊದಲು 1 ಕಳೀರಿ. ಓಕೆ, ಎಷ್ಟು ಬಂತು ಈಗ 24 ಬಂತು. ಈಗ 22 ಆದ್ರೆ 11ರಲ್ಲೇ ಭಾಗ ಹೋಗ್ತದಿಲ್ಲ ನೋಡ್ರಿ. ಹಂಗಾರೆ ಎಷ್ಟು ಕಳಿಬೇಕು ನೀವು, ಕನಿಷ್ಠ 2 ಕಳಿಬೇಕು. ಅದೇ ಚೌಕದಲ್ಲಿ ಇರಬೇಕಾದ ಸಂಖ್ಯೆ ಬರೋಬ್ಬರಿ 2. ಇವೆಲ್ಲ ಮೆಂಟಲ್ ಎಬಿಲಿಟಿದಾಗ ಬರ್ತದ.
ಡೆಫಿನೆಟ್ಲಿ ಇದು ಮೊನ್ನೆ ದೊಡ್ಡ ಇದಕ್ಕೆ ಬಿದ್ದದ್ದು ಇದು. ನೋಡ್ರಿ ಇನ್ನೊಂದ್ಸಲ ತಿಳಿಸಿ ಹೇಳ್ತಂದ. 7 1 9 ಚೌಕ 9ರಲ್ಲಿ ಯಾವ ಕನಿಷ್ಠ ಸಂಖ್ಯೆಯನ್ನು ಕೂಡಿಸಿದರೆ ಅದು 11ರಿಂದ ಭಾಗಿಸಲ್ಪಡುತ್ತದೆ ಅಂತ ಕೇಳ್ತಾನೆ. ಇದನ್ನು ಪ್ರಾಕ್ಟಿಕಲ್ ಆಗಿ ನಿಮ್ಮನ್ನ ಮಾಡಿ ತೋರಿಸಿ ನಿಮ್ಗೆ ತಿಳಿಲಿ ಅಂತ. ನೋಡಿ, ಇದನ್ನ ಮಾಡಿ ತೋರಿಸಿ ನಾ ಮುದ್ದಾಮ್ ನಿಮ್ಗೆ ಗುರ್ತಾಗಲಿ. ಇದೇ ಗಣಿತಕ್ಕೆ ನಾ ಚೌಕ ಹಾಕಿಬಿಟ್ಟೆ. ಈ ಗಣಿತಕ್ಕೆ ನಾ ಚೌಕ ಹಾಕಿ ಮಾದರಿ ಹಾಕಿ ನಿಮಗೆ ತೋರಿಸಿದ್ದು. 7 1 9 ಚೌಕ 9. ಈಗ ಎ ಹಾಕೊಂಡ್ರಿ. ಆಮೇಲೆ ಬಿ ಖಾಲಿ ಅದಂದ್ರೆ ನೀವು ಬಿ ಕಳಿಬೇಕಾಗ್ತದ. ಮುಂದೆ ಮತ್ತದಾಗ ಯಾವ ಸಂಖ್ಯೆ ಕಳಿಬೇಕಾಗ್ತದ? 1 ಕಳಿಬೇಕಾಗ್ತದ. ಬಿದಾಗ 1 ಅದ. ನೋಡ್ರಿ ಎಷ್ಟು ಮೆಂಟಲ್ ಎಬಿಲಿಟಿ ಅದ ಇದು. ಆಮೇಲೆ ನೋಡ್ರಿ 7 1 9 16 16 1 9 25 ಇಡ್ರಿ. ಈ 1 ಬಿ 1 ಕಳೀರಿ, 24 ಉಳಿತು. ಇನ್ನು 11ರಲ್ಲಿ ಭಾಗ ಹೋಗ್ಬೇಕಾದ್ರೆ ಯಾವ ಅಂಕಿ ಬೇಕಿದ್ರೆ ಹಿಂದೆ ಕಳಿಬೇಕಂದ್ರೆ ಹಿಂದಿನ ಅಂಕಿ ನೋಡ್ಕೊರಿ. 11 2 22 ಕಳೆದು ಬಿಡ್ರಿ, 2 ಉಳಿತದ, ಅದೇ 2 ಇಲ್ಲಿ ಇಟ್ಟು ಬಿಡ್ರಿ. ಅಥವಾ ಆ 1 ಕಳೆದಾಗ 24 ಹಾಕು. 11ರ ಮಗ್ಗಿ ಇದ್ರಾಗ ಕಳೆದು ಬಿಡ್ರಿ. 11 2 22 ಆಯ್ತು. 11ರ ಮೇಲೆ ಭಾಗಿಸ್ರಿ. 11 2 22 ಭಾಗಿಸಿದಾಗ ಎಷ್ಟು ಉಳಿತು? ಶೇಷ ಇಲ್ಲ 4. ಇದು ಎಷ್ಟು ಉಳಿತು? 2 ಉಳಿತು. ಅಲ್ಲಿ ಚೌಕದಲ್ಲಿ ಇರಬೇಕಾದ ಸಂಖ್ಯೆ 2. ಇಟ್ ಈಸ್ ವೆರಿ, ಇದು 100% ನಿಮಗೆ 11ರಿಂದ ಭಾಗಿಸಲ್ಪಡುವ ಸಂಖ್ಯೆ ಚೌಕದಲ್ಲಿ ಇರಬೇಕಾದ ಸಂಖ್ಯೆ ಯಾವುದಂದಾಗ ಸರಳಾಗಿ ಕಂಡುಹಿಡಿಬೇಕು. ಇದು ಬಿರಿ ನಾ ಹಾಕಿದ್ದು ಅವು ಸರಳ ಇರ್ತಾವೆ. ಇಲ್ಲಿ ಮಾಮೂಲಿ ಚೌಕದಲ್ಲಿ ಇರಬೇಕಾದ ಸಂಖ್ಯೆ ಯಾವುದು ಅಂತೇಳಿ ಕೇಳಿದ ಅಂದ್ರೆ ನೋಡ್ರಿ, ಏಕ್ ಹಾಕಿ ಅಂದ್ರೆ 9 7 16 ಆಯ್ತು. 9 1 7 16 ಇಡ್ರಿ. 4 ಕಳೀರಿ. ಆಮೇಲೆ 11ರಲ್ಲಿ ಭಾಗಿಸ್ರಿ. ಶೇಷ ಉಳಿತದ, ಅದನ್ನ ಇಲ್ಲಿ ಚೌಕದಾಗ ಇಟ್ಟು ಬಿಡ್ರಿ. ಭಾಳ ಸರಳದ. ನಿಮಗೆ ನಾ ಡಿಫಿಕಲ್ಟ್ ಗಣಿತಗಳನ್ನು ಹಾಕಿ ತೋರ್ಸೋಣ. ಈ ಚೌಕದಲ್ಲಿ ಇರಬೇಕಾದ ಸಂಖ್ಯೆಗಳು ನಿಮ್ಗೆ ನಾನು ಎಕ್ಸಾಮ್ ಟೆಸ್ಟ್ ಪೇಪರ್ದಲ್ಲಿ ಪ್ರಶ್ನೆ ಹಾಕ್ತೀನಿ ಇನ್ನು. ಆಮೇಲೆ ಇನ್ನು ಬರ್ತಾ 25ರಲ್ಲಿ ಭಾಗ ಹೋಗ್ಬೇಕಾದ್ರೆ ಕೊನೆಗೆ 2 0 ಇರಬೇಕು. ಅಥವಾ 25ರಲ್ಲಿ ಹೋಗ್ಬೇಕಾದ್ರೆ ಏನು ಮಾಡ್ಬೇಕಪ್ಪ ಅಂತಂದ್ರೆ 25ರಲ್ಲಿ ಭಾಗ ಹೋಗ್ತಕ್ಕಂಥ ಸಂಖ್ಯೆಗಳು 2 ಅಂಕೆಗಳು ನೀವು 5ರಲ್ಲಿ ಮತ್ತು ಇನ್ನೊಂದು ಯಾವುದು 25ರಲ್ಲಿ ಇಂಥವೆಲ್ಲ ಅಂಕೆಗಳು ಭಾಳ ದೊಡ್ಡ ಇದ್ದಾಗ ಕೊನೆಗೆ 5 ಬಂತು ಅಂದ್ರೆ ಅದು 25ರಿಂದ ಹೆಚ್ಚು ಹೋಗ್ತಿರ್ತದೆ. ಆಮೇಲೆ 100ರಲ್ಲಿ ಭಾಗ ಹೋಗ್ಬೇಕಾದ್ರೆ ಕೊನೆಗೆ 2 ಸೊನ್ನೆಗಳಿದ್ರೆ 100ರಲ್ಲಿ ಭಾಗ ಹೋಗ್ತದೆ ಅಂತ ತಿಳ್ಕೊರಿ. ಯಾವುದೇ ಸಂಖ್ಯೆ ಕೊನೆಗೆ 3 0 ಇದ್ರೆ ಅದು 1000ರಲ್ಲಿ ಹೋಗ್ತದೆ ಅಂತ ತಿಳ್ಕೊರಿ. ಅವು ಸುಮ್ಮ ಮುಂದೆ ತಿಳ್ಕೊರಿ. ಅದೇನೇನು 10ರಲ್ಲಿ 100ರಲ್ಲಿ 1000ರಲ್ಲಿ ನಿಮ್ಗೆ ಈಸಿಯಾಗಿ ಗುರ್ತಾಗ್ತದೆ. 1 0 ಬಂದಿತ್ತು ಅಂಕಿ ಮುಂದೆ ಒಂದೇ 0 ಬಂದಿರ್ತದೆ 10ರಲ್ಲಿ ಭಾಗ ಹೋಗ್ತದೆ. 1 ಅಂಕಿ ಮುಂದೆ 2 0 ಬಂದಿತ್ತಂದ್ರೆ 100ರಲ್ಲಿ ಭಾಗ ಹೋಗ್ತದೆ. 1 ಅಂಕಿ ಮುಂದೆ 3 0 ಬಂದಿತ್ತು ಅಂದ್ರೆ 1000ರಲ್ಲಿ ಹೋಗ್ತದೆ. ಹಿಂಗೆ ಅರ್ಥ ಮಾಡ್ಕೊಂಡು ಕ್ವೆಶ್ಚನ್ ಗಣಿತಗಳನ್ನು ಮುಂದೆ ಮಾಡೋದಿರ್ತದೆ. ಈಗ ಚೌಕದಲ್ಲಿ ಇರಬೇಕಾದ ಸಂಖ್ಯೆಯನ್ನು ಭಾಳ ಹುಷಾರಲ್ಲೇ ಮಾಡಬೇಕು, ಭಾಳ ಹುಷಾರಲ್ಲೇ ತಿಳ್ಕೋಬೇಕು. ಈಗ ಚೌಕದಲ್ಲಿ ಇರಬೇಕಾದ ಸಂಖ್ಯೆ ಒಂದು ಜಸ್ಟ್ ಉದಾಹರಣೆ ಹೇಳಬೇಕಾದ್ರೆ, ಈಗ ನಾವು ಇನ್ನೊಂದು ನಿಮ್ಗೆ ಸಣ್ಣ ಎಕ್ಸಾಂಪಲ್ ಕೊಡಬೇಕಾದ್ರೆ ಚೌಕದಲ್ಲಿ ಇರಬೇಕಾದ ಸಂಖ್ಯೆ ಯಾವುದು ಅಂತ ಕೇಳ್ತಾರೆ. ಅವಾಗ ಇದನ್ನೇ ಪ್ರಾಕ್ಟಿಕಲ್ ಆಗಿ ಇನ್ನೊಂದು ಮಾದರಿ ನೋಡಿ, ನಿಮಗೆ ತಿಳಿತದೆ. ಓಕೆ, ಇಷ್ಟಾಗೆ ಮಾಡ್ತಾನೆ ನೋಡ್ರಿ. ಎಲ್ಲರೂ ಲಕ್ಷ್ಯ ಕೊಟ್ಟು ನೋಡ್ರಿ. ಈಗ ನಿಮಗಂತ ಇದು ಉತ್ತರ ಬಂದದ. ಇದನ್ನ ಬಿಡ್ರಿ. ಈಗ ನಾವು ಇಲ್ಲಿ ಏನ್ ಮಾಡೋಣ, ಈ 1ಕ್ಕೆ ಚೌಕ ಹಾಕಿ ಬಿಡೋಣ. ಏನ್ ಮಾಡೋಣ, 1ಕ್ಕೆ ಚೌಕ ಹಾಕಿ ಬಿಡೋಣ. ಆಮೇಲೆ ಏನಾಯ್ತು, ಈಗ ಬಿ ಬಂತು. ಈಗ 1 ಬರ್ಬೇಕಾಗ್ಯದ. ಈಗ ಬಿ ಜಾಗಕ್ಕೆ ನಾವು ಚೌಕ ಹಾಕಿದೀವಂತ ಎಗಳ ಮೊತ್ತ ಎಷ್ಟದ ನೀವು ನೋಡ್ಕೊರಿ. ಎಗಳ ಮೊತ್ತ 6 1 3 ಎಷ್ಟು? 9. 6 1 3 ಎಷ್ಟು? 6 1 3 ಎಷ್ಟು? 9. ಹ 6 1 3 9. ಇದು 9 1 6 15. ಇದು ದೊಡ್ಡ ಮೈನಸ್ ಅದ. ಓಕೆ ಓಕೆ ಓಕೆ.
ಈಗ ಏನು ಮಾಡ್ಯಾನಂದ್ರೆ 9 1 6 15 3 1 4. ಓಕೆ 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 ನೋಡು. ಈಗ ಎ ಮತ್ತು ಎಗಳ ಮೊತ್ತ 6 ಎ ಬಿ ಎ 9 1 6 15 9 1 6 15 ನೋಡ್ಕೊಳ್ಳಿ. ನೋಡಿದ್ ನಾನು ಯಾಕಂದ್ರೆ 9 1 6 15 15 4 ಕಳೆದ್ರೆ ಓಕೆ 11 ಬಂತು. ಓಕೆ ಚೌಕ್. ಈಗ ಸದ್ಯ ನಿಮಗೆ ಬಿ ಬಿದ್ದ ಎಗಳ ಮೊತ್ತ ನೋಡ್ಕೊಳ್ಳಿ. ಎಗಳ ಮೊತ್ತ ನೋಡಿ ಎಷ್ಟಾಯ್ತು? 15 ಆಯ್ತು. 15ರಾಗ ಏನು ಮಾಡ್ಬೇಕು ಈಗ ನೀವು? 3 ಕಳಿಬೇಕು. ಬಿ ಇದು ನೋಡಿ ಎ ಬಿ ಎ ಬಿ. ಈಗ ಬಿ ಈಗ ಚೌಕ್ ಬಿದ್ದದಿ. ಈಗ ಎಗಳ ಮತ್ತೆ ಎಷ್ಟಾಯ್ತು? 9 1 6 15 ಆಯ್ತು. 15ರಾಗ ಈ ಬಿ ಒಂದು ಕಳೀರಿ 3 ಆಯ್ತು. 15ರಾಗ ಬಿ ಕಳೀರಿ ಎಷ್ಟು ಬಂತು? 12 ಬಂತು. ಈಗ ಇದನ್ನು 11ರಲ್ಲೇ ಭಾಗಿಸ್ರಿ. 11 1 11 ನೋಡ್ರಲ್ಲೇ 11ರಲ್ಲೇ ಭಾಗಿಸ್ರಿ. 11 1 11 ಎಷ್ಟು ಶೇಷ ಉಳಿತು? 2ರಾಗ 1 ಆದ್ರೆ 1 ಅಲ್ಲಿ ಚೌಕದಲ್ಲಿ ಇರಬೇಕಾದ ಸಂಖ್ಯೆ 1. ನೋಡಿ, ಯಾವುದೇ ಕಾಂಪ್ಲಿಕೇಟೆಡ್ ಗಣಿತಗಳಿದ್ದರೆ ಸರಿಯಾಗಿ ಅರ್ಥ ಮಾಡ್ಕೋಬೋದು. ಚೌಕದಲ್ಲಿ ಇರಬೇಕಾದ ಸಂಖ್ಯೆ ಬಂದಾಗ ನಿಮ್ಗೆ ಉದಾಹರಣೆ ಕೊಟ್ಟನು. ಮುಂದೆ ನಿಮ್ಗೆ ಅಂಥ ಗಣಿತಗಳು ಬಂದು ಅಂದ್ರೆ ಮುಂದೆ ಮಾಡಕ್ಕಂತರಿ ಚೆಂದಾಗಿ ನೀವು ತಿಳ್ಕೊರಿ. ಮುಂದೆ ಮಾದರಿಗಳು ಬಂದಾಗ ಮತ್ತೆ ಹಿಂಗೆ ನಾ ತಿಳಿಸಿ ಹೇಳ್ತಾನಂತ ಲಕ್ಷ್ಯ ಕೊಟ್ಟು ನೋಡಿ. ಈಗ ಇದು ನೋಡಿರಲಿ. ಏನು 9 1 2 11 ಮೈನಸ್ 7 4 11 0 ವ್ಯತ್ಯಾಸ ಏನಾಯ್ತು? 0 ಬಂತು. ಯಾವುದೇ ಒಂದು ವ್ಯತ್ಯಾಸ 0 ಬಂತಂದ್ರೆ ಇದು 11ರಲ್ಲೇ ಭಾಗ ಹೋಗ್ತದೆ. ಎಗಳ ಮೊತ್ತ ಬಿಗಳ ಮೊತ್ತಗಳ ವ್ಯತ್ಯಾಸ 0 ಆದರೆ 11ರಿಂದ ಭಾಗ ಹೋಗ್ತದೆ. ಈಗ ಇಲ್ಲಿ ಎಷ್ಟು ಮಜಾ ಅಂದ್ರೆ 9 1 8 17 5 1 6 ಇವುಗಳ ವ್ಯತ್ಯಾಸ 11ರಿಂದ ಭಾಗ ಹೋಗ್ತದಿಲ್ಲೋ ನೋಡ್ರಿ. ರೈಟ್. ಇದು ಇಲ್ಲೇ 8 1 7 15 ಎ ಬಿ ಎ. ಒಂದು ಉದಾಹರಣೆ ಹೇಳ್ಬೇಕಾದ್ರೆ ಎ ಬಿ ಎ 8 4 7 8 7 15 15 4 ಆದ್ರೆ 11 ಇದು 11ರಲ್ಲೇ ಭಾಗ ಹೋಗ್ತದಂದ್ರೆ ಇದು 11ರಲ್ಲೇ ಭಾಗ ಹೋಗ್ತದ. ಇಂಥವೆಲ್ಲ ಗಣಿತಗಳನ್ನು ಸರಿಯಾಗಿ ತಿಳ್ಕೊಬೇಕು. ಇವು ಪ್ರಶ್ನೆ ಬಂದಾಗಿತ್ತು ಮತ್ತೆ ನಾ ಬಂದು ಚಂದ ತಿಳಿಸಿ ಹೇಳ್ತಿರ್ತಾನಂತ ಲಕ್ಷ್ಯ ಕೊಟ್ಟು ನೋಡ್ರಿ. ಫೇರ್ದ ಬರ್ಕೊಡ್ರಿ.